ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ರೈತರು 2021-22ರಿಂದ ಇಲ್ಲಿವರೆಗೆ ಈ ಭೂ ಸ್ವಾಧೀನ ಮಾಡಿಕೊಂಡಂತಹ ಈ ದೇವನಹಳ್ಳಿ ತಾಲೂಕಿನ 13 ಹಳ್ಳಿಗಳ 1777 ಎಕರೆ ಭೂಮಿಯನ್ನು ಕೈ ಬಿಡಬೇಕು, ಭೂ ಸ್ವಾಧೀನ ಮಾಡಿ ಭಾಳ ತಪ್ಪಿದು. ಅಲ್ಲಿ ರೈತರ ಫಲವತ್ತಾದ ಭೂಮಿ ಅಲ್ಲದ, ಅಲ್ಲಿಯ ಭೂಮಿ ನಮ್ಮದು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ನಿಧಾನಕ್ಕೆ ರಾಷ್ಟ್ರ ಮಟ್ಟದ ಬೆಂಬಲವೂ ಸಹಿತ ಬರ್ತಾ ಇದೆ. ಯಾಕಂದರೆ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು, ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಮೊದಲಿಂದ ನಡೆದುಕೊಂಡಂಥ ಅಭಿಪ್ರಾಯ ಸತ್ಯನವರು. ಕೈಗಾರಿಕೆಗಳಿಂದ ದೇಶ ಮುಂದುವರಿತದೆ ಅನ್ನೋಂಥ ಒಂದು ಬಲವಾದ ನಂಬಿಕೆ ಇವತ್ತೆಲ್ಲರದ್ದು. ಆ ದಿಶೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಇವೇನು 1777 ಎಕರೆ ಭೂಮಿ ಸ್ವಾಧೀನ ಮಾಡಿಕೊಂಡಿತ್ತು, ಅದು ಪೂರ್ತಿ ಫಲವತ್ತಾದ ಬೇಡದು. ಅದು ನಿಜವಾಗಿಯೂ ಅಲ್ಲಿಯ ರೈತರ ಬದುಕಿನ ಹಂಗಾಗ್ಯದ, ಫಲವತ್ತಾದ ಭೂಮಿ ಅದ, ಬೇಡಪ್ಪ ಅದು ಹೋರಾಟ ಮಾಡ್ತಾನೆ ಬಂದು ಹಳೆ ಸಾವಿರಾರು ದಿನಗಳಿಂದ.